ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಇದೇನಪ್ಪ ಮಲ್ಕೊಂಡು ಫೋನಲ್ಲಿ ಟೈಮಿಂಗ್ಸ್ ತೋರಿಸ್ತಾ ಇದ್ದಾಳೆ ಅಂತ ಅಂದ್ಕೊಂಡ್ರೆ ಬೆಂಗಳೂರಿಗೆ ಹೋಗಬೇಕಿತ್ತು. ಸೊ ರೆಡಿ ಆಗ್ತಾಯಿದ್ದೆ. ನಮ್ಮೂರಿಂದ ಅರ್ಲಿ ಮಾರ್ನಿಂಗಿಗೆ ಗೌರ್ಮೆಂಟ್ ಬಸ್ ಬರುತ್ತೆ. ಸೊ ಅದಕ್ಕೆ ರೆಡಿ ಆಗ್ತಾಯಿದ್ದೆ. ಬಸ್ ಸ್ಟಾಪಿಗೆ ಹೋಗಿ 10 ಮಿನಿಟ್ಸ್ಗೆ ಬಸ್ ಬಂತು. ಸೊ ನಾನು ಅಲ್ಲಿಂದ ಹೊರಟೆ. ಈ ಬಸ್ಸಿಗೆ ಹೋದರೆ 8:30ಗೆಲ್ಲ ಬೆಂಗಳೂರು ರೀಚ್ ಆಗ್ಬೋದು. ಸೊ ಆಲ್ಮೋಸ್ಟ್ ಹಳ್ಳಿಯಿಂದ ಹೋಗೋರೆಲ್ಲ ಇದೇ ಬಸ್ಗೆ ಹೋಗ್ತಾರೆ. ಆಮೇಲೆ ಟಿಫನ್ ಮಾಡಿಕೊಂಡು ಅಲ್ಲಿಂದ ಗಣೇಶನ ದೇವಸ್ಥಾನ ಇತ್ತು, ಅಲ್ಲೇ ನಮಸ್ಕಾರ ಮಾಡಿಕೊಂಡು ಮೆಟ್ರೋ ಸ್ಟೇಷನಿಗೆ ಹೋದೆ. ಅಲ್ಲಿಂದ ಬೇರೆ ಲೊಕೇಶನಿಗೆ ಹೋಗಬೇಕಿತ್ತು. ಸೊ ವೆಯ್ಟ್ ಮಾಡ್ತಾಯಿದ್ದೆ, ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದೆ. ಆಮೇಲೆ ಪವ್ಯಕ ಮತ್ತು ಕೀರ್ತನ ಅವರೆಲ್ಲ ಬಂದರು. ಒಂದು ಮೇಕಪ್ ಆರ್ಡರ್ ಇತ್ತಂತೆ. ಸೊ ಅದು ಮುಗಿಸ್ಕೊಂಡು ಆಮೇಲೆ ರಾಮ ಮಂದಿರ ಆಪೋಸಿಟ್ ಇಡ್ಲಿ ಚೆನ್ನಾಗಿರುತ್ತಂತೆ. ಸೊ ಅಲ್ಲಿ ಇಡ್ಲಿ ತಿಂದ್ಕೊಂಡು ಆಮೇಲೆ ಕೀರ್ತನ ಅವ್ರ ಮನೆಗೆ ಹೋದ್ವಿ. ಇಷ್ಟೆಲ್ಲ ಹೇಳಿ ನಾನು ಬೆಂಗಳೂರಿಗೆ ಹೋಗಿದ್ದು ರೀಸನ್ನೇ ಹೇಳಿಲ್ಲ ನಿಮಗೆ. ನಾನು ಹೋಗಿದ್ದು ಮೇಕಪ್ ಪ್ರಾಡಕ್ಟ್ ಪರ್ಚೇಸಿಂಗಿಗೆ. ಜಾಸ್ತಿನೇ ತೊಗೋಬೇಕಿತ್ತು. ಸೊ ಒಬ್ಬಳೇ ಹೋಗೋದು ಬೇಡ ಅಂತ ಪವ್ಯಕ ಅವ್ರನ್ನ ಜೊತೆಗೆ ಕರ್ಕೊಂಡು ಹೋಗೋಣ ಅಂತ ಹೋಗಿದ್ದು. ನಾವು ಹೋಗಿದ್ದು ಸ್ಯಾಟರ್ಡೇ ಆಗಿದ್ದರಿಂದ ಫುಲ್ಲು ರಶ್ ಇತ್ತು, ಕಾಲಿಡೋಕ್ಕೂ ಜಾಗ ಇರಲಿಲ್ಲ. ಪ್ರಾಡಕ್ಟ್ ಪರ್ಚೇಸಿಂಗ್ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಆಮೇಲೆ ಊಟ ಮಾಡಿ ರೆಸ್ಟ್ ಮಾಡೋಣ ಅಂತ ಹೋದೆ. ಬೆಳಗ್ಗೆಯಿಂದ ಸುತ್ತಾಡೋದ್ರಿಂದ ತುಂಬ ಟಯರ್ಡ್ ಆಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.